ಅವತ್ತಿನ ಕಾಲಕ್ಕೆ ಹರೆಭಟ್ಟ ಅನ್ನೋ ಶಾಸನದಲ್ಲಿ ಹೇಳಿದಂಥ ಮಾತು ಕನ್ನಡಿಗರನ್ನ ವಿಚಾರದಲ್ಲಿ. ಹಾಗಾಗಿ ಕನ್ನಡಿಗರನ್ನ ಯಾರೇ ಕೆಣಕಿರು, ಕನ್ನಡದ ಬಗ್ಗೆ ಯಾರೇ ಮಾತಾಡಿದ್ರು, ಕರ್ನಾಟಕದ ಬಗ್ಗೆ ಯಾರೇ ಮಾತಾಡಿದ್ರು, ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರನ್ನ ಬಿಡಲ್ಲ. ಆದ್ರೆ ಎಂಥದಕ್ಕಾದ್ರೂ ನಾವು ರೆಡಿ ಇದ್ದೀವಿ, ಸಿದ್ಧವಿದ್ದೀವಿ. ನಮ್ಮನ್ನ ಇನ್ನೂ 100 ಕೇಸ್ ಹಾಕ್ರಿ, ನಮ್ಮೇಲೆ ಇನ್ನೂ 10 ಬಾರಿ ಜೈಲಿಗೆ ತಗೊಂಡೋಗಿಡ್ರಿ. ಕನ್ನಡದ ವಿಚಾರಕ್ಕೆ ಬಂದ್ರೆ, ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಕನ್ನಡಿಗರ ವಿಚಾರಕ್ಕೆ ಬಂದ್ರೆ ಯಾರನ್ನೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನೋ ಮಾತನ್ನ ಹೇಳ್ತೀವಿ. ಹಾಗೆ ಕಮಲ್ ಹಾಸನ್ಗೂ ಅಷ್ಟೇ, ಅವರು ಕ್ಷಮೆ ಯೋಚಿಸದೆ ಹೋದ್ರೆ ಅವರ 5ನೇ ತಾರೀಕು ಬಿಡುಗಡೆ ಆಗುವಂತ ಸಿನಿಮಾ ಏನಿದೆ ಅದು ಕರ್ನಾಟಕದಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಬಿಡಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದನ್ನ ಹೇಳಬೇಕಾಗಿತ್ತು. ಅದಕ್ಕೆ ನಾನು ಮಾಧ್ಯಮದ ಗೆಳೆಯರನ್ನ ಇಲ್ಲಿ ಕರೆದಂಥದ್ದು. ಈಗಲೂ ಶಿವಣ್ಣ ಕಾಲ ಮಿಂಚಿಲ್ಲ. ತಾವು ಕಮಲ್ ಹಾಸನ್ಗೆ ಹೇಳಿ, ಈ ನಾಡಿನ ಒಬ್ಬ ಹಿರಿಯಣ್ಣ ಅಂತಲೇ ತಿಳ್ಕೊಂಡು ಕಮಲ್ ಹಾಸನ್ಗೆ ಬುದ್ಧಿ ಹೇಳಿ ಕ್ಷಮೆ ಕೇಳುವ ಹಾಗೆ ಅವ್ರಿಗೆ ಆದೇಶ ಮಾಡಬೇಕು ಹೊರತು ಕನ್ನಡಿಗರಿಗೆ ಇದೊಂದು ದೊಡ್ಡ ವಿಚಾರ ಅಲ್ಲ, ಬಿಟ್ಬಿಡಿ ಅಂತ ಹೇಳುವ ಮಟ್ಟಕ್ಕೆ ತಾವು ಹೋಗಬೇಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಹಾಗಾಗಿ ದಯವಿಟ್ಟು ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಕನ್ನಡವೇ ದೊಡ್ಡದ್ದು ಈ ನೆಲದಲ್ಲಿ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ಎಲ್ಲರಿಗೂ ಭಾರಿ ಒಳ್ಳೇದು ಅಂತ ಹೇಳ್ತೀನಿ.